ನೋಡ್ತಕ್ಕಂಥದ್ದು ಒಂದೇ. ಹಿರಿಯಕರು ದತ್ತಣ್ಣವರಿದ್ದಾರೆ, ಚೇತನ್ ರವರು ಯುವಕರಿದ್ದಾರೆ. ದತ್ತಣ್ಣ ಅವರ ರಾಜಕೀಯದ ಸುದೀರ್ಘ ಅನುಭವ, ಚೇತನ್ ರವರ ಇವತ್ತೇನು ಯುವಕರಿದ್ದಾರೆ ನನಗಿಂತ ಒಂದ್ 2-3 ವರ್ಷ ವಯಸ್ಸಿನಲ್ಲಿ ಕಮ್ಮಿ ಅಷ್ಟೇ, ಅವ್ರಿಗೆ ಇರ್ತಕ್ಕಂಥ ಹುಮ್ಮಸ್ಸು, ಅವರಲ್ಲಿರ್ತಕ್ಕಂಥ ಚೈತನ್ಯ ಇವತ್ತು ಪಕ್ಷ ಸಂಪೂರ್ಣ ಇವತ್ತು ಕ್ಷೇತ್ರ ವ್ಯಾಪ್ತಿ ಪ್ರತಿ ಬೂತ್ನಲ್ಲೂ ಕೂಡ ಹೋಗಿ ಇವತ್ತು ಕಾರ್ಯಕರ್ತರನ್ನ ಗುರುತಿಸಿ ಮನೆಯಿಂದ ಹೊರಗಡೆ ಕರ್ಕೊಂಬಂದು ಇವತ್ತು ಪಕ್ಷವನ್ನ ಕಟ್ಟತಕ್ಕಂತ ಕೆಲಸವನ್ನ ಮಾನ್ಯ ದತ್ತಣ್ಣ ಅವರ ಮಾರ್ಗದರ್ಶನದಲ್ಲಿ ಚೇತನ್ ರವರ ಏನೊಂದು ಆಶೀರ್ವಾದ ಈಗಾಗಲೇ ದತ್ತಣ್ಣ ಅವ್ರು ಕೊಟ್ಟಿದ್ದಾರೆ. ಚೇತನ್ ರವ್ರಿಗೆ ಯುವಕರು ಬೆಳಿಬೇಕು ಅಂತಕ್ಕಂಥದ್ನ ಮನಸ್ಪೂರ್ವಕವಾಗಿ ದತ್ತಣ್ಣ ಅವರೇನು ಆಶೀರ್ವಾದ ಮಾಡಿದ್ದಾರೆ. ಬಹುಶಃ ಅದು ದತ್ತಣ್ಣ ಅವರ ಒಂದು ದೊಡ್ಡ ಗುಣ. ಇವತ್ತು ಜನತಾದಳ ಪಕ್ಷದ ಮೇಲೆ ಅವ್ರಿಗೆ ಇರ್ತಕ್ಕಂಥ ಅಭಿಮಾನ ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೆ ದತ್ತಣ್ಣ ಅವರು ಕೊಡ್ತಕ್ಕಂಥ ಬೆಲೆ ಎಂತಹದ್ದು ಅಂತಕ್ಕಂಥದ್ದನ್ನ ಅನೇಕ ಸಂದರ್ಭದಲ್ಲಿ ಸಾಬೀತನ್ನ ಮಾಡಿದ್ದಾರೆ. ಮತ್ತೊಂದು ಮಾತು ನಾನು ನಿಮ್ಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ದತ್ತಣ್ಣ ಅವರು ಮಾತಾಡಬೇಕಾದ್ರೆ ಬಹಳ ಮನನೊಂದು ಮಾತನಾಡ್ತಾ ಇದ್ರು. ಆ ಅಂಶವನ್ನ ನಾನು ಗಮನಿಸಿದೆ. ದತ್ತಣ್ಣ ಅವರು ಕಷ್ಟ ಕಾಲದಲ್ಲಿ ಜನತಾದಳ ಪಕ್ಷವನ್ನ ಈ ಕ್ಷೇತ್ರದಲ್ಲಿ ಕಟ್ಟಿದ್ರು. ಅವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅವ್ರ ಕೈಯಲ್ಲಿ ಬಾವುಟವನ್ನ ಕೊಟ್ಟು ದತ್ತಣ್ಣ ಅವರೇ ನೀವು ಈ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು, ಈ ಕ್ಷೇತ್ರದಲ್ಲಿ ನೀವು ಪ್ರತಿನಿಧಿಸಬೇಕು ಜಾತ್ಯತೀತ ಜನತಾದಳ ಪಕ್ಷವನ್ನ ಅಂತ ಅಂದಂತ ಸಂದರ್ಭದಲ್ಲಿ ದತ್ತಣ್ಣ ಅವರು ಯಾವತ್ತೂ ಕೂಡ ಅಂಜಿ ಹಿಂದೆ ಹೋಗ್ಲಿಲ್ಲ. ಹೊರತುಪಡಿಸಿ ದೇವೇಗೌಡರು ಸಾಹೇಬರು ನಮ್ಗೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ, ನಮ್ಗೆ ಆದೇಶ ಹೊರಡಿಸ್ತಾ ಇದ್ದಾರೆ. ಈ ಪಕ್ಷವನ್ನ ಕಷ್ಟನೋ ಸುಖನೋ ಸರಿನೋ ತಪ್ಪೋ ದೇವೇಗೌಡರು ಸಾಹೇಬರು ಕೊಟ್ಟಂತ ಅವ್ರಿಗೆ ಕೊಟ್ಟಂತ ಮಾತನ್ನ ನಾನು ಉಳಿಸ್ಕೊಳ್ತೀನಿ ಅಂತ ದತ್ತಣ್ಣ ಅವರು ನಿಂತು ಪಕ್ಷ ಪ್ರಾಮಾಣಿಕವಾಗಿ ಕಟ್ಕೊಂಡ್ ಬಂದಿದ್ದಾರೆ. ಅದೇ ರೀತಿ ನಾನು 1-2 ಉದಾಹರಣೆಗಳನ್ನ ನಿಮ್ಗೆ ಕೊಡ್ಲಿಕ್ಕೆ ಬಯಸ್ತೇನೆ. ದತ್ತಣ್ಣ ಅವ್ರನ್ನ ಸೋತ್ರು ಅಂತ ದತ್ತಣ್ಣ ಅವರು ಚುನಾವಣೆಯಲ್ಲಿ ಪಕ್ಷ ಕೈ ಬಿಡ್ಲಿಲ್ಲ, ಪಕ್ಷ ದತ್ತಣ್ಣ ಅವ್ರ ಕೈ ಬಿಡ್ಲಿಲ್ಲ. ಅದರ ಬದಲಾಗಿ ದತ್ತಣ್ಣ ಅವ್ರಿಗೆ ಸಿಕ್ಕಬೇಕಾದಂತ ಒಂದು ಗೌರವ ಪಕ್ಷ ಕೊಟ್ಟಿದೆ. ಅವ್ರಿಗೆ ವಿಧಾನ ಪರಿಷತ್ನ ಸದಸ್ಯರಾಗಿ ಸೋತಂತ ಸಂದರ್ಭದಲ್ಲಿ ದತ್ತಣ್ಣ ಅವರು ಧೃತಿಗೆಡಬಾರ್ದು, ದತ್ತಣ್ಣ ಅವ್ರಿಗೆ ಮತ್ತಷ್ಟು ರಾಜಕೀಯ ಶಕ್ತಿಯನ್ನ ತುಂಬಿಸ್ಬೇಕು ಅಂತಕ್ಕಂಥ ದೃಢ ನಿರ್ಧಾರದಿಂದ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಆಶೀರ್ವಾದವನ್ನ ಮಾಡಿ ದತ್ತಣ್ಣ ಅವ್ರನ್ನ ವಿಧಾನ ಪರಿಷತ್ಗೆ ಕಳಿಸಿದಂತ ಉದಾಹರಣೆ. ಇದು ಕೇವಲ ಒಂದು ಉದಾಹರಣೆ ಅಲ್ಲ. ಜಾತ್ಯತೀತ ಜನತಾದಳ ಪಕ್ಷದಲ್ಲಿ ಯಶವಂತಪುರದಲ್ಲೂ ಕೂಡ ಜವರೇಗೌಡರು